ವೆಲ್ಕಮ್ ಟು ಮಾಡರ್ನ್ ಜಾವಾಸ್ಕ್ರಿಪ್ಟ್ ಫ್ರಮ್ ಬಿಗಿನಿಂಗ್. ಎಲ್ಲರಿಗೂ ನಮಸ್ಕಾರ. ಸೊ ತುಂಬಾ ದಿನಗಳಾಯಿತು ನಮ್ಮ ಈ ಸೀರೀಸ್ ಅನ್ನು ಕಂಟಿನ್ಯೂ ಮಾಡದೆ. ಸೊ 10 ಪಾರ್ಟ್ 10 ಆಫ್ ದಟ್ ಪರ್ಟಿಕ್ಯುಲರ್ ಸೀರೀಸ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಡನ್. ಸೊ ನಾವು ಆಲ್ರೆಡಿ ಮಾಡಿದ್ದು, ನಾವು ನಿಲ್ಲಿಸಿದ್ದು, ನಾವು ನಮ್ಮ ಹಳೆ ವಿಡಿಯೋದಲ್ಲಿ ನಾವು ಒಂದು ಬ್ರೇಕ್ ಕೊಟ್ಟದ್ದು ಅರೇ ಮತ್ತು ಅರೇ ಆಬ್ಜೆಕ್ಟ್ಸ್ ಅಥವಾ ಅರೇ ಮೆಥಡ್ಸ್ಗೋಸ್ಕರ. ಸೊ ಅದಾಗಿ ಸ್ವಲ್ಪ ಗ್ಯಾಪ್ ಇತ್ತು. ಸೊ ಅದಾದ ನಂತರ ನಾನು ಕೆಲವರ ರಿಕ್ವೆಸ್ಟ್ ಪ್ರಕಾರ ನಾನು ಕನ್ನಡದಲ್ಲಿ ಪುನಃ ಕಂಟೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದಲ್ಲದೆ ನಮ್ಮ ಚಾನಲ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಜಾವಾಸ್ಕ್ರಿಪ್ಟ್ ಕಾನ್ಸೆಪ್ಟ್ ಬಗ್ಗೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಇರುವಂತಹ ಚಿಕ್ಕ ಚಿಕ್ಕ ವಿಡಿಯೋಸ್ ಗಳನ್ನು ನಾವು ಆಲ್ರೆಡಿ ಮಾಡಿದ್ದೇವೆ. ಸೊ ಈ ಕನ್ನಡ ವಿಡಿಯೋ ಅಥವಾ ಈ ಕನ್ನಡ ಸೀರೀಸ್ ಏನಂದ್ರೆ ಇದೊಂದು ಪರ್ಟಿಕ್ಯುಲರ್ ಕೋರ್ಸ್ ನ ಮೇಲೆ ಆಗಿರುತ್ತೆ. ಸೊ ವಿ ಆರ್ ಲರ್ನಿಂಗ್ ಫ್ರಮ್ ಬೇಸಿಕ್ಸ್ ಇಂದ ಇಟ್ಕೊಂಡು ಆಮೇಲೆ ಮುಂದೆ ಹೇಗೆ ಹೋಗ್ತಿದ್ದೇವೆ ಇನ್ ಟರ್ಮ್ಸ್ ಆಫ್ ಕನ್ನಡ. ಸೊ ಇದ್ರದ್ದು ಪಾರ್ಟ್ 11 ಆಗಿರುತ್ತೆ. ಆಲ್ರೆಡಿ 10 ಪಾರ್ಟ್ಸ್ ಆಲ್ರೆಡಿ ನಾವು ರಿಲೀಸ್ ಮಾಡಿದ್ವಿ. ಸೊ ಇದರ 11th ಪಾರ್ಟ್ ಆಗಿರುತ್ತೆ, 11ನೇ ಪಾರ್ಟ್ ಆಗಿರುತ್ತೆ. ಅದಲ್ಲದೆ ನಾವು ಇಂಗ್ಲಿಷ್ ಅಲ್ಲಿ ಕೂಡ ಅಥವಾ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ವಿಡಿಯೋಸ್ ಗಳನ್ನು ಮಾಡ್ತಾ ಇದ್ದೇವೆ. ಅದು ಸ್ಪೆಸಿಫಿಕ್ ಆಗಿ ಒಂದು ಕೋರ್ಸ್ ಮೇಲೆ ಇರಲ್ಲ, ದಟ್ ವಿಲ್ ಬಿ ಜಸ್ಟ್ ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಪ್ರತಿಯೊಂದು ಕಾನ್ಸೆಪ್ಟ್ ಜಾವಾಸ್ಕ್ರಿಪ್ಟ್ ಅಲ್ಲಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಅಲ್ಲಿ ವಿಡಿಯೋ ಮಾಡ್ತೇವೆ. ಇಲ್ಲಿ ಇಟ್ ವಿಲ್ ಬಿ ಅ ಸೀರೀಸ್. ಒಂದು ಕೋರ್ಸ್ ಅನ್ನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಆ ಕೋರ್ಸ್ ಅಲ್ಲಿ ಏನೇನ್ ಬೇಕು ಅದನ್ನೊಂದು ಸೀರೀಸ್ ಮುಖಾಂತರ ಮಾಡಿ ನಾವು ರಿಲೀಸ್ ಮಾಡ್ತಾ ಇರ್ತೇವೆ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವ್ ಏನ್ ನೋಡ್ತೇವೆ ಅಂತ ಹೇಳಿದ್ರೆ, ವಿ ವಿಲ್ ಸಿ ಅಬೌಟ್ ಆಬ್ಜೆಕ್ಟ್ ಲಿಟ್ರಲ್ಸ್. ಆಬ್ಜೆಕ್ಟ್ ಲಿಟ್ರಲ್ ಅಂದ್ರೆ ಏನು, ಒಂದು ಆಬ್ಜೆಕ್ಟ್ ಲಿಟ್ರಲ್ ಅನ್ನು ಹೇಗೆ ಡಿಕ್ಲೇರ್ ಮಾಡಬಹುದು, ಅದು ಯಾಕೆ ಬೇಕು ಎಂಬುದಾಗಿ ನಾವು ನೋಡುವಂತದ್ದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಓಕೆ, ಸೊ ಸಮಯ ಕಳ್ಕೊಳ್ಳದೆ ಲೆಟ್ ಅಸ್ ಗೆಟ್ ಇನ್ ಟು ಇಟ್. ಸೊ ಆಬ್ಜೆಕ್ಟ್ ಲಿಟರಲ್ಸ್ ಅಂದ್ರೆ ಏನು ಅಥವಾ ಆಬ್ಜೆಕ್ಟ್ಸ್ ಅಂದ್ರೆ ಏನು? ಸೊ ಈ ಲೋಕದಲ್ಲಿ ಎಲ್ಲ ಆಬ್ಜೆಕ್ಟ್ಸ್ ಅಲ್ಲ, ಮನುಷ್ಯರಾಗ್ಲಿ, ನಾನಾಗ್ಲಿ, ನೀವಾಗ್ಲಿ, ಈ ಲ್ಯಾಪ್ಟಾಪ್ ಆಗ್ಲಿ, ಅಥವಾ ಈ ಮರಗಳಾಗ್ಲಿ ಅಥವಾ ಹಕ್ಕಿಗಳಾಗ್ಲಿ, ಎಲ್ಲ ಆಬ್ಜೆಕ್ಟ್. ಯಾಕಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಅಥವಾ ಈ ಲೋಕದಲ್ಲಿ ಎಲ್ಲವನ್ನು ಆಬ್ಜೆಕ್ಟ್ ತರ ಕನ್ಸಿಡರ್ ಮಾಡ್ತಿದ್ದೇವೆ. ಅದೇ ತರ ನಾವು ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ 2 ವಿಧಾನಗಳಿವೆ. ಒಂದು ಫಂಕ್ಷನಲ್ ಪ್ರೋಗ್ರಾಮಿಂಗ್ ಅಥವಾ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್, ಇನ್ನೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಎಂಬ ಒಂದು ಹೊಸ ಕಾನ್ಸೆಪ್ಟೇ ಇದೆ. ಆ ಕಾನ್ಸೆಪ್ಟ್ ಬಗ್ಗೆ ನಾವು ಇನ್ನೂ ಡಿಸ್ಕಸ್ ಮಾಡ್ಲಿಲ್ಲ ಈ ಸೀರೀಸ್ ಅಲ್ಲಿ. ಸೊ ನಾವ್ ಈಗ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಜಸ್ಟ್ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಆಬ್ಜೆಕ್ಟ್ ಅನ್ನು ಹೇಗೆ ಡಿಕ್ಲೇರ್ ಮಾಡಬಹುದು ಎಂಬುದಾಗಿ ನೋಡ್ಕೊಳ್ತಾ ಇದ್ದೇವೆ. ಓಕೆ, ಸೊ ನಾನು ಇಂಗ್ಲಿಷ್ ವಿಡಿಯೋದಲ್ಲಿ ಆಲ್ರೆಡಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ವಿಡಿಯೋದಲ್ಲಿ ಆಲ್ರೆಡಿ ಆಬ್ಜೆಕ್ಟ್ಸ್ ಮತ್ತೆ ಫ್ಯಾಕ್ಟರಿ ಫಂಕ್ಷನ್ಸ್ ಮತ್ತೆ ಕನ್ಸ್ಟ್ರಕ್ಟರ್ ಫಂಕ್ಷನ್ ಇಂದಾಗಿ ಆಬ್ಜೆಕ್ಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಇಂಟ್ರೆಸ್ಟ್ ಇದ್ರೆ ಆ ಪರ್ಟಿಕ್ಯುಲರ್ ವಿಡಿಯೋವನ್ನು ನೋಡಿ. ಸೊ ಇಫ್ ಯು ವಾಂಟ್ ಟು ಲರ್ನ್ ಇನ್ ಅ ಸೀಕ್ವೆನ್ಷಿಯಲ್ ಮ್ಯಾನರ್, ಸರಿ, ಈ ವಿಡಿಯೋದಲ್ಲಿ ನಮಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ನಾವು ಒಂದು ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡೋಣ. ಪರ್ಸನ್ ಎಂಬ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟು, ಆ ಪರ್ಸನ್ ಎಂಬ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಹೇಗೆ ಒಂದೊಂದು ವ್ಯಾಲ್ಯೂಸ್ ಅನ್ನು ಪಾಸ್ ಮಾಡಬಹುದಾಗಿ ಎಂಬುದಾಗಿ ನೋಡೋಣ. ಓಕೆ, ಸೊ ನಾನು ನನ್ನದೇ ಆದಂತಹ ಒಂದು ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಫಸ್ಟ್ ಒಂದು ಆಬ್ಜೆಕ್ಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ, ಕಾನ್ಸ್ಟ್ ಪರ್ಸನ್ ಇಸ್ ಈಕ್ವಲ್ ಟು, ಸೊ ಹೀಗೆ ನೀವು ಕರ್ಲಿ ಬ್ರೇಸಸ್ ಅಲ್ಲಿ ಹಾಕಿಬಿಟ್ರೆ ಇದೊಂದು ಆಬ್ಜೆಕ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಈಗ ಪರ್ಸನ್ ಎಂಬ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಇದ್ರೊಳಗೆ ಇರುವಂತದ್ದು ಫಸ್ಟ್ ನೇಮ್, ನನ್ನ ಫಸ್ಟ್ ನೇಮ್ ಮನಿ ಎಂದು ಕೊಡ್ತೇನೆ. ಏಜ್ ಪ್ರಾಬಬ್ಲಿ ನಾನು 25 ಎಂಬುದಾಗಿ ಕೊಡ್ತೇನೆ. ರೈಟ್, ಸೊ ಇದೇನಾಗುತ್ತದೆ ಈಗ ಅಂತ ಹೇಳಿದ್ರೆ, ಪರ್ಸನ್ ಎಂಬ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ, ಆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ನಂತರ ನಾನು, ಓಕೆ, ಫಸ್ಟ್ ನೇಮ್, ಈ ಫಸ್ಟ್ ನೇಮ್ ಮತ್ತೆ ಏಜ್ ಎಂಬುದು ಈ ಪರ್ಸನ್ ಇದು ಪ್ರಾಪರ್ಟಿ ಆಗಿಬಿಡುತ್ತೆ. ಓಕೆ, ಈ ಫಸ್ಟ್ ನೇಮ್ ಮತ್ತೆ ಏಜ್ ಈ ಪರ್ಸನ್ ಇದು ಪ್ರಾಪರ್ಟಿ ಆಗಿ ಬರುತ್ತೆ. ಸೊ ನಾನೀಗ ಪ್ರಾಪರ್ಟಿಯನ್ನು ಹೇಗೆ ಆಕ್ಸೆಸ್ ಮಾಡಬಹುದು ಅಂತ ಹೇಳಿದ್ರೆ, ಐ ಕ್ಯಾನ್ ಜಸ್ಟ್ ಡೂ ಪರ್ಸನ್ ಡಾಟ್ ಏಜ್ ಅಥವಾ ಫಸ್ಟ್ ನೇಮ್. ಆಲ್ರೆಡಿ ನಾವು ಡಾಟ್ ಕೊಡುವಾಗ ನಮ್ಗೆ ಅದರ ಏಜ್ ಮತ್ತೆ ಫಸ್ಟ್ ನೇಮ್ ಆಲ್ರೆಡಿ ಬರುತ್ತೆ. ಸೊ ಇಫ್ ಇಟ್ ಈಸ್ ಅನ್ ಆಬ್ಜೆಕ್ಟ್, ನೀವು ಆಬ್ಜೆಕ್ಟ್ ಇದು ಪ್ರಾಪರ್ಟಿ ಅಥವಾ ಆಬ್ಜೆಕ್ಟ್ಸ್ ಇದು ಮೆಥಡ್ ಅನ್ನು ಆಕ್ಸೆಸ್ ಮಾಡ್ಬೇಕಿದ್ರೆ ಯು ಹ್ಯಾವ್ ಟು ಯೂಸ್ ಅ ಡಾಟ್ ಅಂತ ಹೇಳಿದ್ರೆ ಫುಲ್ ಸ್ಟಾಪ್, ಅದನ್ನು ಡಾಟ್ ಆಪರೇಟರ್ ಎಂದು ಕರೀತಾರೆ. ಸೊ ಡಾಟ್ ಅನ್ನು ಯೂಸ್ ಮಾಡುವಾಗ ನಿಮ್ಗೆ ಅಲ್ಲಿ ಏಜ್ ಅಥವಾ ಫಸ್ಟ್ ನೇಮ್ ಯಾವ್ದೆಲ್ಲ ಪ್ರಾಪರ್ಟಿ ಆ ಪರ್ಸನ್ಗೆ ಅವೈಲೇಬಲ್ ಇದೆ ಅದು ನಿಮ್ಗೆ ಸಿಗುತ್ತೆ. ಸೊ ನಾನೀಗ ಫಸ್ಟ್ ನೇಮ್ ಅನ್ನು ಆಕ್ಸೆಸ್ ಮಾಡ್ತೇನೆ. ಫಸ್ಟ್ ನೇಮ್, ರೈಟ್, ಅದನ್ನು console.log ಮಾಡ್ತೇನೆ. console.log ಆಫ್ ಪರ್ಸನ್ ಡಾಟ್ ಫಸ್ಟ್ ನೇಮ್ ಮಾಡಿದಾಗ ಏನ್ ಬರುತ್ತೆ ಎಂಬುದಾಗಿ ನೋಡೋಣ. ನಾನು ಇದನ್ನು ಸೇವ್ ಮಾಡ್ತೇನೆ. ನಾನು ಇಲ್ಲಿ ಹೋಗ್ತೇನೆ, ನನಗೆ ನನ್ನ ಫಸ್ಟ್ ನೇಮ್ ರಿಟರ್ನ್ ಸಿಗುತ್ತೆ. ಕ್ಲಿಯರ್?
ಸೊ ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್, ಇದನ್ನು ನಾನು ಮಾಡ್ತಾ ಇದ್ದೇನೆ. ಅದೇ ತರ ನಂಗೆ ಏಜ್ ಅನ್ನು ಕೂಡ ಕನ್ಸೋಲ್ ಡಾಟ್ ಲಾಗ್ ಮಾಡಬಹುದು. ಓಕೆ, ಪರ್ಸನ್ ಡಾಟ್ ಏಜ್, ಸರಿನಾ? ಮನಿ ಸಿಗುತ್ತೆ, 25 ಸಿಗುತ್ತೆ. ಇದನ್ನು ಈಸಿ ಆಗ್ಲಿಕ್ಕೆ ನಾನು ಎಲ್ಲ ಟೈಮಲ್ಲಿ ಕನ್ಸೋಲ್ ಡಾಟ್ ಲಾಗ್ ಮಾಡದೇ ಇರ್ಲಿಕ್ಕೆ ನಾನೊಂದು ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡ್ತೇನೆ. ಆ ವೇರಿಯೇಬಲ್ ಅನ್ನು ನಾನು ಪರ್ಸನ್ ಎಂಬ ಆಬ್ಜೆಕ್ಟ್ ಗೆ ಅಸೈನ್ ಮಾಡ್ತೇನೆ. ಮತ್ತೆ ನಾನು ಕನ್ಸೋಲ್ ಡಾಟ್ ಲಾಗ್ ಆಫ್ ವ್ಯಾಲ್ ಮಾಡ್ತೇನೆ. ಓಕೆ, ಪ್ರತಿ ಸಲ ನಾನು ಒಂದು 1000 ಕನ್ಸೋಲ್ ಡಾಟ್ ಲಾಗ್ ಬರಿಬೇಕಾದ ಅವಶ್ಯಕತೆ ಇಲ್ಲ. ನಂಗೆ ಆಬ್ಜೆಕ್ಟೇ ಸಿಗ್ಬಿಡುತ್ತೆ. ಆಬ್ಜೆಕ್ಟ್ ಸಿಕ್ಕಿದ ನಂತರ ನಾನು ಇಲ್ಲಿ ಡಾಟ್ ನೇಮ್ ತೆಗಿತೇನೆ. ಓಕೆ, ವೈ ಇಟ್ ಈಸ್ ಅನ್ಡಿಫೈನ್ಡ್, ವ್ಯಾಲ್ ಎಂಬುದು ಫಂಕ್ಷನ್ ಆಗಿರುತ್ತೆ. ಪರ್ಸನ್ ಅಂತ ಬರ್ತಾ ಇದೆ, ಒಂದು ನಿಮಿಷ. ವ್ಯಾಲ್ ಅಂತ ಕೊಟ್ರೆ ಐ ಆಮ್ ಗೆಟಿಂಗ್ ದ ಆಬ್ಜೆಕ್ಟ್ ಬೇಕಲ್ಲ. ವ್ಯಾಲ್ ಎಂಬುದು ಫಂಕ್ಷನ್ ಕನ್ಸೋಲ್ ಡಾಟ್ ಲಾಗ್ ಆಫ್ ವ್ಯಾಲ್ ಐ ಆಮ್ ಗೆಟಿಂಗ್. ಓಕೆ ಐ ಹ್ಯಾವ್ ಟು ಗೆಟ್ ದ ಫಸ್ಟ್ ನೇಮ್. ಸಾರಿ ನನ್ನ ಮಿಸ್ಟೇಕ್. ವ್ಯಾಲ್ ಡಾಟ್ ಫಸ್ಟ್ ನೇಮ್. ಓಕೆ, ವ್ಯಾಲ್ಯೂ ಬರ್ತಾ ಇದೆ, ಸರಿನಾ? ಸೊ ಇದೆರಡು ಪ್ರಾಪರ್ಟಿ. ಅದಲ್ಲದೆ ನಂಗೆ ನನ್ನ ಮೂರನೇ ಪ್ರಾಪರ್ಟಿ ಹಾಕ್ಬಹುದು, ಅಡ್ರೆಸ್. ಓಕೆ, ಅಡ್ರೆಸ್ ಹಾಕ್ಬಹುದು. ಅಡ್ರೆಸ್ ನಾನು ಮಂಗಳೂರು ಎಂದು ಬರೀತೇನೆ. ಸೊ ಇಲ್ಲಿ ಈಗ ಅಡ್ರೆಸ್ ಮಾಡಿದ್ರೆ ರೈಟ್ ಅಡ್ರೆಸ್ ಬರುತ್ತೆ. ಅದಾದ ನಂತರ ನನ್ನ ಹಾಬೀಸ್, ಇಲ್ಲಿ ನಾನು ಹಾಬೀಸ್ ಅನ್ನು ಅರೇ ಒಳಗೆ ಹಾಕ್ತೇನೆ. ಓಕೆ, ಅರೇ ಒಳಗೆ ಹಾಕ್ತೇನೆ. ಸೊ ನನಗೆ ಡಿಫ್ರೆಂಟ್ ಹಾಬೀಸ್ ಇರುತ್ತೆ. ಡಿಫ್ರೆಂಟ್ ಹಾಬೀಸ್ ಇರುವಾಗ ಅರೇಯನ್ನು ಕೂಡ ನಿಮ್ಮ ಆಬ್ಜೆಕ್ಟ್ ಒಳಗೆ ಸ್ಪೆಸಿಫೈ ಮಾಡಬಹುದು. ಸೊ ಈಟ್, ರೈಟ್, ತಿನ್ಲಿಕ್ಕೆ ತುಂಬಾ ಇಷ್ಟ. ಅದೇ ತರ ಸ್ಲೀಪ್, ಕೋಡ್. ಈ ಮೂರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಈಗ ಅರೇ ಆಕ್ಸೆಸ್ ಮಾಡ್ಬೇಕು ಅಂತಿದ್ರೆ ಆಫ್ ಹಾಬೀಸ್. ಓಕೆ, ಹಾಬೀಸ್ ಅನ್ನು ಆಕ್ಸೆಸ್ ಮಾಡಿದ್ರಿ. ಈಗ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಹೋಗಿ ನಿಮ್ಗೆ ಅರೇ ಸಿಗುತ್ತೆ, ಅರೇ. ಸೊ ಲಾಸ್ಟ್ ನಮ್ಮ ಹಳೆ ವಿಡಿಯೋದಲ್ಲಿ ನಾವು ಆಲ್ರೆಡಿ ಅರೇಯ ವ್ಯಾಲ್ಯೂಸ್ ಅನ್ನು ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡಿದ್ವಿ. ಈಗ ನಂಗೆ ಕೋಡ್ ಅನ್ನು ಪ್ರಿಂಟ್ ಮಾಡ್ಬೇಕು ಅಂತಿದ್ರೆ ನಾನು ಅರೇ ಹಾಬೀಸ್ ಆಫ್ ಇಂಡೆಕ್ಸ್ ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿರುವ ಇಂಡೆಕ್ಸ್ ವ್ಯಾಲ್ಯೂಸ್ ಯಾವುದು? 0, 1, 2. ಸೊ ನಂಗೆ ಕೋಡ್ ಬೇಕು ಅಂತಿದ್ರೆ ನಾನು ಇಲ್ಲಿ 2 ಅಂತ ಬರೀಬೇಕು. ಇಫ್ ಐ ಸೇವ್, ಇಫ್ ಐ ಗೋ, ನಂಗೆ ಕೋಡ್ ಸಿಗುತ್ತೆ. ಸಿಂಪಲ್ ಅರೇಸ್ ಆಯ್ತು. ಅದೇ ತರ ನಾನು ನನ್ನ ಓಕೆ ಈ ಅಡ್ರೆಸ್ ಅನ್ನು ನಾವು ಇಲ್ಲಿಂದ ತಗೊಳ್ಳೋಣ. ಇಮೇಲ್ ಮಾಡೋಣ ಇದನ್ನು. ಜಸ್ಟ್ ವಾಂಟ್ ಟು ಮೇಕ್ ಇಟ್ ಆಸ್ ಇಮೇಲ್. ಇಲ್ಲಿ ನಾವು ಅಡ್ರೆಸ್ ಎಂಬುದಾಗಿ ಕೊಡೋಣ. ಈ ಪರ್ಟಿಕ್ಯುಲರ್ ಅಡ್ರೆಸ್ ಪುನಃ ಒಂದು ಆಬ್ಜೆಕ್ಟ್ ಆಗಿಯೇ ಇರುತ್ತೆ. ಓಕೆ, ಯು ಕ್ಯಾನ್ ಹ್ಯಾವ್ ಆಬ್ಜೆಕ್ಟ್ ಇನ್ಸೈಡ್ ಅನ್ ಆಬ್ಜೆಕ್ಟ್. ಇದು ಪರ್ಸನ್ ಎಂಬುದು ಪೇರೆಂಟ್ ಆಬ್ಜೆಕ್ಟ್, ಇದು ಅಡ್ರೆಸ್ ಎಂಬುದು ಚೈಲ್ಡ್ ಆಬ್ಜೆಕ್ಟ್. ಸೊ ಇಲ್ಲಿ ನಾವು ಬೇಕಾದ್ರೆ ನಮ್ಮ ಪ್ರಾಪರ್ಟೀಸ್ ಅನ್ನು ಏನ್ ಮಾಡಬಹುದು. ಸೊ ನನ್ನ ಸಿಟಿ ಮಂಗಳೂರು, ನನ್ನ ಸ್ಟೇಟ್ ಕರ್ನಾಟಕ, ಸರಿನಾ? ಸೊ ಇದನ್ನ ಹೇಗೆ ನಾವು ಆಕ್ಸೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ರೆಸ್ ನಂಗೆ ಆಬ್ಜೆಕ್ಟ್ ರಿಟರ್ನ್ ಆಗುತ್ತೆ. ಆಬ್ಜೆಕ್ಟ್ ರಿಟರ್ನ್ ಆಗುತ್ತೆ. ದಿಸ್ ಇಸ್ ಆಬ್ಜೆಕ್ಟ್ ಐ ಆಮ್ ಗೆಟಿಂಗ್ ಬ್ಯಾಕ್. ಇನ್ನು ಆಬ್ಜೆಕ್ಟ್ ಇದು ವ್ಯಾಲ್ಯೂ ಹೇಗೆ ಆಕ್ಸೆಸ್ ಮಾಡೋದು, ನಾವು ಹಾಗೆ ಹೇಳಿದಾಗೆ ಡಾಟ್ ಆಪರೇಟರ್ ಯೂಸ್ ಮಾಡಿ ಆಕ್ಸೆಸ್ ಮಾಡ್ತೇವೆ. ಅರೇದು ಸ್ಕ್ವೇರ್ ಬ್ರಾಕೆಟ್. ನನ್ನ ಸಿಟಿ ಮಂಗಳೂರು ಬರುತ್ತೆ. ಐ ಹೋಪ್ ದಿಸ್ ಇಸ್ ಈಸಿ ಗೈಸ್. ಸೊ ಅದೇ ತರ ಆಬ್ಜೆಕ್ಟ್ ಅಲ್ಲದೆ ಫಂಕ್ಷನ್ಸ್ ಅನ್ನು ಕೂಡ ನಿಮ್ಗೆ ಇದ್ರೊಳಗೆ ಡಿಕ್ಲೇರ್ ಮಾಡಬಹುದು. ಇದೀಗ ನಿಮ್ಮ ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ಆಬ್ಜೆಕ್ಟ್ ಒಳಗೆ ಫಂಕ್ಷನ್ಸ್ ಇದ್ರೆ ಅದನ್ನು ಮೆಥಡ್ಸ್ ಎಂಬುದಾಗಿ ಕರೀತಾರೆ. ಈಗ ನೀವು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಪ್ರಾವೀಣ್ಯತೆ ಹೊಂದಿರುವುದರಿಂದ ಅಥವಾ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಆಲ್ರೆಡಿ ಕಲ್ತಿದ್ರೆ ಮೆಥಡ್ಸ್ ಎಂದು ಏನಂತ ನಿಮಗೆ ಗೊತ್ತಿರುತ್ತೆ. ಸೊ ನನ್ನ ಗೆಟ್ ಬರ್ತ್ ಇಯರ್ ಎಂಬ ಒಂದು ಫಂಕ್ಷನ್ ಅನ್ನು ನಾನು ಬರೀತೇನೆ. ಓಕೆ, ಅದೊಂದು ಫಂಕ್ಷನ್ ಆಗಿರುತ್ತೆ. ಸದ್ಯಕ್ಕೆ ಆ ಫಂಕ್ಷನ್ ಜಸ್ಟ್ 1995 ಅನ್ನು ರಿಟರ್ನ್ ಮಾಡುತ್ತೆ. ಓಕೆ, ಗೆಟ್ ಬರ್ತ್ ಇಯರ್ ಎಂಬುದೊಂದು ಫಂಕ್ಷನ್, ಅದು ಏನ್ ಮಾಡುತ್ತೆ, ಅದು 1995 ಎಂಬುದಾಗಿ ರಿಟರ್ನ್ ಮಾಡುತ್ತೆ ಅಷ್ಟೇ. ಸೊ ಪರ್ಸನ್ ಎಂಬ ಆಬ್ಜೆಕ್ಟ್ ಒಳಗೆ ಅಥವಾ ಯಾವುದೇ ಆಬ್ಜೆಕ್ಟ್ ಒಳಗೆ ಒಂದು ಫಂಕ್ಷನ್ ಇದ್ರೆ ಅದನ್ನು ಮೆಥಡ್ ಎಂಬುದಾಗಿ ಕರೀತಾರೆ. ಸೊ ನಾನೀಗ ವ್ಯಾಲ್ ಡಾಟ್ ಗೆಟ್ ಬರ್ತ್ ಇಯರ್ ಎಂಬ ಫಂಕ್ಷನ್ ಅನ್ನು ಕಾಲ್ ಮಾಡುವಾಗ, ನೆನಪಿಟ್ಕೊಳ್ಳಿ, ನೀವು ಇಲ್ಲಿ ಪ್ಯಾರಂಥೆಸಿಸ್ ಕೊಡ್ಲೇಬೇಕಾಗುತ್ತೆ, ಇಲ್ಲಾದ್ರೆ ಆ ಫಂಕ್ಷನ್ ಇನ್ವೋಕ್ ಆಗುದಿಲ್ಲ. ಸೊ 1995 ನಮಗೆ ಸಿಗುತ್ತೆ. ಓಕೆ, ಸೊ ಈಗ
ಈ ಫಂಕ್ಷನ್ ಇಂದ ಡೈರೆಕ್ಟ್ ಆಗಿ ವ್ಯಾಲ್ಯೂ ಹೀಗೆ ವ್ಯಾಲ್ಯೂ ರಿಟರ್ನ್ ಮಾಡೋಕ್ಕಿಂತ ನಾನು ಇದನ್ನು ಸ್ವಲ್ಪ ಪ್ರೋಗ್ರಾಮ್ಯಾಟಿಕಲ್ ಆಗಿ ಮಾಡುದಿದ್ರೆ ಹೇಗೆ ಮಾಡಬಹುದು ಎಂಬುದಾಗಿ ನೋಡ್ತೇನೆ. ಸೊ ನಂಗೆ ನನ್ನ ಬರ್ತ್ ಇಯರ್ ಬರಬೇಕು. ನನ್ನ ಬರ್ತ್ ಇಯರ್ 1995 ಆಗಿದ್ದರಿಂದ ನಾನು ಜಸ್ಟ್ ನೋಡ್ತಾ ಇದ್ದೇನೆ ಹೇಗೆ ನಂಗೆ 1995 ಅನ್ನು ಪ್ರಿಂಟ್ ಮಾಡಬಹುದು ಅಂತ. ಈ ಫಂಕ್ಷನ್ ಇಂದ 1995 ಹೇಗೆ ರಿಟರ್ನ್ ಮಾಡಬಹುದು. ನಂಗೆ ಬರೀ 1995 ಬರೆದ್ರೆ ಅದರಲ್ಲಿ ಏನು ಇಲ್ಲ, ಜಸ್ಟ್ ಐ ಆಮ್ ಹಾರ್ಡ್ ಕೋಡಿಂಗ್. ನಂಗೆ ಡೈನಾಮಿಕ್ ಆಗಿ ಡೇಟಾ ಬರಬೇಕು. ಸೊ ನಾನೀಗ ಡೈನಾಮಿಕ್ ಆಗಿ ಡೇಟಾ ಬರಬೇಕು ಅಂತ ಇದ್ರೆ ಏನ್ ಮಾಡ್ಬೇಕು, ಪ್ರೆಸೆಂಟ್ ಇಯರ್ 2020 ರೈಟ್, 2020 ಇಂದ ನಾನು ನನ್ನ ಏಜ್ ಅನ್ನು ಮೈನಸ್ ಮಾಡಿದ್ರೆ ನನ್ನ ಬರ್ತ್ ಇಯರ್ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಇಯರ್ ಇಂದ ನಾನು ನನ್ನ ಏಜ್ ಅನ್ನು ಮೈನಸ್ ಮಾಡಿದ್ರೆ ನಂಗೆ ನನ್ನ ಬರ್ತ್ ಇಯರ್ ಸಿಗುತ್ತೆ, ಕರೆಕ್ಟ್ ಅಲ್ಲ? ಸೊ ಏಜ್ ಅನ್ನು ನಾವು ಹೇಗೆ ಕನ್ಸಿಡರ್ ಮಾಡುದು, ನಾನಿಲ್ಲಿ ಏಜ್ ಎಂಬುದಾಗಿ ಬರೆದ್ರೆ ರೈಟ್, ನಾನಿಲ್ಲಿ ಏಜ್ ಎಂಬುದಾಗಿ ಬರೆದ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ಸೇವ್ ಮಾಡ್ತೇನೆ, ಹೋಗ್ತೇನೆ, ನಂಗೆ ಏಜ್ ಈಸ್ ನಾಟ್ ಡಿಫೈನ್ಡ್ ಅಂತ ಬರುತ್ತೆ. ಯಾಕೆ ಏಜ್ ಇಸ್ ನಾಟ್ ಡಿಫೈನ್ಡ್ ಅಂತ ಬರುದು ಅಂದ್ರೆ ಈ ಪರ್ಟಿಕ್ಯುಲರ್ ಏಜ್ ಇದೆ ಅಲ್ಲ, ಈ ಪರ್ಟಿಕ್ಯುಲರ್ ಏಜ್ ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇದೊಂದು ಪ್ರಾಪರ್ಟಿ ಆಗಿರುತ್ತೆ. ದಿಸ್ ಏಜ್ ಈಸ್ ಕನ್ಫೈನ್ಡ್ ಟು ದಿಸ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಸೊ ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇದು ವ್ಯಾಲ್ಯೂ ಅನ್ನು ಆಕ್ಸೆಸ್ ಮಾಡಬೇಕು ಅಂತ ಇದ್ರೆ ವಿ ಹ್ಯಾವ್ ಟು ಯೂಸ್ ದಿಸ್ ಎಂಬ ಕೀವರ್ಡ್ ಅನ್ನು ಯೂಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಆಬ್ಜೆಕ್ಟ್ ಒಳಗೆ ದಿಸ್ ಅಂದ್ರೆ ವಿಲ್ ಪಾಯಿಂಟ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇಟ್ ಸೆಲ್ಫ್. ಸೊ ಆ ಆಬ್ಜೆಕ್ಟ್ ಇದು ಪ್ರಾಪರ್ಟಿ ತೆಗಿಬೇಕು ಅಂತಂದ್ರೆ ಯು ಹ್ಯಾವ್ ಟು ಯೂಸ್ ದಿಸ್. ಈಗ ನಾನು ಸೇವ್ ಮಾಡಿದ್ರೆ ಐ ವಿಲ್ ಗೆಟ್ 1995. ಸಿಂಪಲ್ ರೈಟ್. ಇದೇ ತರ ನಿಮ್ಗೆ ಮಾಡಬಹುದು. ಸೊ ದಿಸ್ ಈಸ್ ಅಬೌಟ್ ಒಂದು ಆಬ್ಜೆಕ್ಟ್. ಇದೇ ತರ 2-3 ಆಬ್ಜೆಕ್ಟ್ಸ್ ಇದ್ರೆ ಅದಕ್ಕೆ ಏನ್ ಹೇಳ್ತಾರೆ, ಅರೇ ಆಫ್ ಆಬ್ಜೆಕ್ಟ್ಸ್ ಎಂಬುದಾಗಿ ಹೇಳ್ತಾರೆ. ನಾನು ಇದನ್ನೊಮ್ಮೆ ಕಮೆಂಟ್ ಮಾಡ್ತೇನೆ. ಸೊ ಇಲ್ಲಿ ಅರೇ ಆಫ್ ಆಬ್ಜೆಕ್ಟ್ಸ್, ಸರಿನಾ? ಅರೇ ಆಫ್ ಆಬ್ಜೆಕ್ಟ್ಸ್ ಇದ್ರೆ ಇದನ್ನು ಹೇಗೆ ಮಾಡಬಹುದು, ಒಂದು ಅರೇ ಡಿಕ್ಲೇರ್ ಮಾಡುದು, ಕಾನ್ಸ್ಟ್ ಪೀಪಲ್ ಎಂಬ ಅರೇ, ಒಂದು ಅರೇ ಡಿಕ್ಲೇರ್ ಮಾಡುದು, ಅದ್ರೊಳಗೆ 2 ಆಬ್ಜೆಕ್ಟ್ಸ್ ಅನ್ನು ಡಿಕ್ಲೇರ್ ಮಾಡುದು. ಮೊದಲನೇ ಆಬ್ಜೆಕ್ಟ್ ಫಸ್ಟ್ ನೇಮ್, ಸೇಮ್ ಕಾನ್ಸೆಪ್ಟ್ ಅನ್ನು ಇಟ್ಕೊಳ್ಳೋಣ. ಫಸ್ಟ್ ನೇಮ್ ಮನಿ, ಏಜ್ 25, ಇದು ಒಂದು ಆಬ್ಜೆಕ್ಟ್. ಅದೇ ತರ ಇನ್ನೊಂದು ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡೋಣ. ಫಸ್ಟ್ ನೇಮ್ ಗೌರವ್, ಏಜ್ 27, ಸರಿನಾ? ಸೊ ಇದೊಂದು ಅರೇ, ಈ ಪೀಪಲ್ ಎಂಬ ಅರೇ. ಆ ಪೀಪಲ್ ಎಂಬ ಅರೇಯಲ್ಲಿ 2 ಆಬ್ಜೆಕ್ಟ್ ಇದೆ. 2 ಆಬ್ಜೆಕ್ಟ್ ಯಾವ್ದು ಅಂತ ಹೇಳಿದ್ರೆ ಒಂದು ಈ ಆಬ್ಜೆಕ್ಟ್ ಫಸ್ಟ್ ನೇಮ್ ಎಂಬ ಆಬ್ಜೆಕ್ಟ್, ಎರಡನೇದು ಈ ಆಬ್ಜೆಕ್ಟ್ ಎರಡನೇ ಆಬ್ಜೆಕ್ಟ್. ಸೊ ನಿಮ್ಮ ಅರೇ ಒಳಗೆ ಆಬ್ಜೆಕ್ಟ್ ಇರುವಾಗ ನೀವು ಆ ಆಬ್ಜೆಕ್ಟಿಗೆ ಒಂದೊಂದು ಆಬ್ಜೆಕ್ಟಿಗೆ ಒಂದೊಂದು ಹೆಸರು ಇಡುವಾಗಿಲ್ಲ ಕಾನ್ಸ್ಟ್ ಅಂತ. ಯಾಕಂತ ಹೇಳಿದ್ರೆ ಪೀಪಲ್ ಎಂಬ ಅರೇ ಒಳಗೆ ನಾವು ಒಂದೊಂದು ಆಬ್ಜೆಕ್ಟ್ ಅನ್ನು ಲೂಪ್ ಥ್ರೂ ಮಾಡ್ತೇವೆ. ಈಗ ನನ್ಗೆ ಏನ್ ಪ್ರಿಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಂಗೆ ಈ ಮನಿಯನ್ನು ಪ್ರಿಂಟ್ ಮಾಡ್ಬೇಕು. ಮನಿ, ಐ ವಾಂಟ್ ಟು ಪ್ರಿಂಟ್ ಮನಿ. ಈ ಅರೇ ಒಳಗೆ ಹೋಗಿ ಇದನ್ನು ಪ್ರಿಂಟ್ ಮಾಡ್ಬೇಕು. ಹೇಗೆ ಮಾಡುವುದು, ಇಫ್ ಐ ಡು console.log ಪೀಪಲ್ ಎಂಬ ಅರೇ, ನೆನ್ಪಿಟ್ಕೊಳ್ಳಿ ಪೀಪಲ್ ಎಂಬ ಅರೇ ನಾವು ಈಗ ಸೇವ್ ಮಾಡಿದ್ರೆ console.log ಅನ್ನು ನಂಗೆ ಅರೇ ರಿಟರ್ನ್ ಆಗುತ್ತೆ. ಅರೇ ಒಳಗೆ 2 ಆಬ್ಜೆಕ್ಟ್ಸ್ ಇದೆ. ಸೊ ಅರೇ ಒಳಗೆ ಪೆನೆಟ್ರೇಟ್ ಆಗುದು ಹೇಗೆ, ಬೈ ಯೂಸಿಂಗ್ ಇಂಡೆಕ್ಸ್. ಸೊ ಮನಿ ಇರುವುದು ಯಾವುದೇ ಇಂಡೆಕ್ಸ್ ಅಲ್ಲಿ, ಮೊದಲನೇ ಇಂಡೆಕ್ಸ್ ಅಲ್ಲಿ ಅಂತ ಹೇಳಿದ್ರೆ 0th ಇಂಡೆಕ್ಸ್ ಅಲ್ಲಿ. ಸೊ ಪೀಪಲ್ ಆಫ್ 0 ಅಂತ ಮಾಡಿದ್ರೆ ನಂಗೆ ಏನ್ ಬರುತ್ತೆ ಅಂತ ನೋಡೋಣ. ಪೀಪಲ್ ಆಫ್ 0 ಅಂತ ಮಾಡಿದ್ರೆ ನಂಗೆ ಮನಿ ಫಸ್ಟ್ ನೇಮ್ ಇದು ಮಾತ್ರ ಬರ್ತದೆ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಮಾತ್ರ ರಿಟರ್ನ್ ಆಗುತ್ತೆ. ಅದು ಮಾತ್ರ ರಿಟರ್ನ್ ಆಗಿದೆ, ಗೌರವ್ ಎಂಬ ಆಬ್ಜೆಕ್ಟ್ ನಂಗೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಪೀಪಲ್ ಆಫ್ 0ದಲ್ಲಿ ಇದ್ದೇನೆ. ದಿಸ್ ಇಸ್ ಹೌ ಯು ಕ್ಯಾನ್ ಆಕ್ಸೆಸ್ ವ್ಯಾಲ್ಯೂ ಆಫ್ ಎನ್ ಅರೇ, ಕರೆಕ್ಟ್ ಅಲ್ಲ? ಸೊ ಡಾಟ್ ಈಗ ನೋಡಿ, ಈಗ ನಂಗೆ ಫಸ್ಟ್ ನೇಮ್ ಅಥವಾ ಏಜ್ ಅನ್ನು ಆಕ್ಸೆಸ್ ಮಾಡಬಹುದು. ಈಗ ನಾನು ಇದರಲ್ಲಿ ಫಸ್ಟ್ ನೇಮ್ ಅನ್ನು ಆಕ್ಸೆಸ್ ಮಾಡ್ತೇನೆ. ಈಗ ಏನ್ ಪ್ರಿಂಟ್ ಆಗ್ಬೇಕು, ಮನಿ ಪ್ರಿಂಟ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಪೀಪಲ್ ಆಫ್ 0 ಈಸ್ ದಿಸ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅಲ್ಲಿ ನಾನು ಈ ಪ್ರಾಪರ್ಟಿಯನ್ನು ಆಕ್ಸೆಸ್ ಮಾಡ್ತಿದ್ದೇನೆ, ಫಸ್ಟ್ ನೇಮ್. ಓಕೆ, ಐ ವಿಲ್ ಗೆಟ್ ಮನಿ. ವೆರಿ ಸಿಂಪಲ್. ಸೊ ಈಗ ನಂಗೆ ಮನಿ ಮತ್ತೆ ಗೌರವ್ ಎರಡೂ ಪ್ರಿಂಟ್ ಆಗ್ಬೇಕು. ಮನಿ ಮತ್ತೆ ಗೌರವ್ ಎರಡೂ ಪ್ರಿಂಟ್ ಆಗ್ಬೇಕು. ಸೊ ನಾವು ಏನ್ ಮಾಡ್ತೇವೆ ಈಗ ಅಂತ ಹೇಳಿದ್ರೆ, ನಾವು ಒಂದು ಲೂಪ್ ಒಳಗೆ, ಲೂಪ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಟೆನ್ಷನ್ ಮಾಡಬೇಡಿ. ಸೊ ಈ ಲೂಪ್ ಒಳಗೆ ಹೋಗಿ ನಾನು ಈ ಮನಿ ಮತ್ತೆ ಗೌರವವನ್ನು ಪ್ರಿಂಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಒಂದು ಫಾರ್ ಲೂಪ್ ಹಾಕುವಂಥದ್ದು, ಲೆಟ್ ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ ಒಂದು ರೇಂಜ್ ವ್ಯಾಲ್ಯೂ ಹಾಕುವಂಥದ್ದು ಪೀಪಲ್ ಡಾಟ್ ಲೆಂತ್ ಎಂಬುದಾಗಿ, ಐ ಪ್ಲಸ್ ಪ್ಲಸ್ console.log of people of I dot name. ಓಕೆ, ಈಗ ನಮ್ಗೆ 2 ವ್ಯಾಲ್ಯೂ ಬರುತ್ತೆ.
people dot length console.log of people dot I ನಿಮಿಷ. ಓಕೆ, again ನೇಮ್ ಅಲ್ಲ, ಫಸ್ಟ್ ನೇಮ್. ಮಣಿ ಅಂಡ್ ಗೌರವ್. ಏನಿಲ್ಲ, ಈ ಪೀಪಲ್ ಎಂಬ ಆಬ್ಜೆಕ್ಟ್ ಒಳಗೆ ನಾನು ಲೂಪ್ ಥ್ರೂ ಮಾಡ್ತಾ ಇದ್ದೇನೆ. ಅರೆ ಒಳಗೆ ಲೂಪ್ ಥ್ರೂ ಮಾಡಿ 2 ಡೇಟಾವನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ನೇಮ್ ಪೀಪಲ್ ಆಫ್ ಐ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದ ಬೋತ್ ದಿ ಆಬ್ಜೆಕ್ಟ್ಸ್. ಅದೇ ತರ ಡಾಟ್ ಫಸ್ಟ್ ನೇಮ್ ಅಂತ ಹೇಳಿದ್ರೆ ನಂಗೆ ಎರಡಲ್ಲಿ ಇರುವಂತ ಫಸ್ಟ್ ನೇಮ್ ಬರುತ್ತೆ. ಈಗ ನಾನು ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ, ರೈಟ್, ರಾಕೇಶ್ ಎಂಬ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೇನೆ. ಏಜ್ ಇರ್ಲಿ, ತೊಂದರೆ ಇಲ್ಲ. ಐ ವಿಲ್ ಗೆಟ್ ದಿ ಅದರ್ ನೇಮ್ ಆಲ್ಸೋ. ಯಾಕಂತ ಹೇಳಿದ್ರೆ ಇದು ಲೂಪ್ ಒಳಗೆ ಹೋಗ್ತಾ ಇದೆ, ನಂಗೆ ಅವರ ಹೆಸರು ಕೂಡ ಸಿಗ್ತದೆ. ಸೊ ನಾನು ಎಷ್ಟೇ ವ್ಯಾಲ್ಯೂ ಹಾಕಿದ್ರು ಕೂಡ ನಂಗೆ ಎಲ್ಲಾರದ ನೇಮ್ ಸಿಗ್ತಾ ಬರುತ್ತೆ. ಯಾಕಂತ ಹೇಳಿದ್ರೆ ಪೀಪಲ್ ಆಫ್ ಐ ಮಾಡಿದ್ರೆ, ಈಗ ತೋರಿಸ್ತೇನೆ ನಿಮ್ಗೆ, ಆಬ್ಜೆಕ್ಟೇ ರಿಟರ್ನ್ ಆಗುತ್ತೆ. 3 ಆಬ್ಜೆಕ್ಟ್ ರಿಟರ್ನ್ ಆಗುತ್ತೆ, ಮಣಿ, ಗೌರವ್, ರಾಕೇಶ್. ಈಗ ಇದ್ರಲ್ಲಿ ನಂಗೆ ಫಸ್ಟ್ ನೇಮ್ ಬೇಕಾದದ್ದು, ಸೊ ನಾನು ಇಲ್ಲಿ ಫಸ್ಟ್ ನೇಮ್ ಮಾಡ್ತೇನೆ. ಓಕೆ, 3 ಹೆಸರು ರಿಟರ್ನ್ ಆಗುತ್ತೆ. ಸೊ ಇದು ಆಬ್ಜೆಕ್ಟ್ ಲಿಟ್ರಲ್ಸ್ ಬಗ್ಗೆ. ಒಂದು ಆಬ್ಜೆಕ್ಟ್ ಇದ್ರೆ ಅದನ್ನು ಹೇಗೆ ಆಕ್ಸೆಸ್ ಮಾಡಬಹುದು, ಅದರ ಪ್ರಾಪರ್ಟೀಸ್ ಅನ್ನು, ಅದರೊಳಗೆ ಅರೇಸು ಇರ್ಬೋದು, ಅದರೊಳಗೆ ಆಬ್ಜೆಕ್ಟ್ ಇರ್ಬೋದು, ಅದರೊಳಗೆ ಫಂಕ್ಷನ್ಸ್ ಇರ್ಬೋದು, ಅಥವಾ ಮೆಥಡ್ಸ್ ಇರ್ಬೋದು. ಸೊ ದಿಸ್ ಇಸ್ ಅಬೌಟ್ ಆಬ್ಜೆಕ್ಟ್ ಲಿಟ್ರಲ್ಸ್. ಸೊ ಬರುವಂತಹ ಕ್ಲಾಸಸ್ ಅಲ್ಲಿ ನಾವು ಇನ್ನೂ ಒಂದೊಂದು ಸೀರೀಸ್ ಅನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ರೆಸ್ಪಾನ್ಸ್. ನಿಮ್ಮ ಒಳ್ಳೆಯಾದ ರೆಸ್ಪಾನ್ಸ್ಗೆ ತುಂಬಾ ಧನ್ಯವಾದಗಳು. ನಾನು ನಿಮ್ಗೋಸ್ಕರ ಆದ್ರೂ ಇಂತಹ ವಿಡಿಯೋಸ್ ಕನ್ನಡದಲ್ಲಿ ಹಾಕಿ ನಿಮ್ಗೆ ಹೆಲ್ಪ್ ಆಗುವಂತೆ, ನಿಮ್ಗೆ ಈಸಿ ಆಗುವಂತೆ ಮಾಡಿ ಖಂಡಿತ ಮಾಡಿ ಕೊಡ್ತೇನೆ. ಏನಾದ್ರು ಡೌಟ್ಸ್ ಇದ್ರೆ ದಯಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಎಂದು ಬಯಸ್ತೇನೆ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಥವಾ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು. ಸೊ ಸ್ಟೇ ಸೇಫ್ ಗೈಸ್ ಅಂಡ್ ಹ್ಯಾಪಿ ಲರ್ನಿಂಗ್. ಓಕೆ, ಧನ್ಯವಾದಗಳು.